ಬಾಣಲೆಯನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ನಂತರ 1/4 ಕಪ್ಪಷ್ಟು ಕಡಲೆಬೇಳೆ, ಅದನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಸ್ವಲ್ಪ ಗಮ್ಮೆಂದ ಮೇಲೆ ಅದಕ್ಕೆ 4-5 ಮೆಣಸಿನಕಾಯಿ, 1 ಕಪ್ಪು ಹಸಿ ತೆಂಗಿನಕಾಯಿ ಚೂರುಗಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿಕೊಂಡು ಚೆನ್ನಾಗಿ ಹುರಿಯಿರಿ. ಇದು ಅನ್ನದ ಜೊತೆಗೆ, ಚಪಾತಿಯ ಜೊತೆಗೆ ತಿನ್ನಲು ತುಂಬ ರುಚಿಕರವಾಗಿರುತ್ತದೆ. ಅನ್ನದೊಟ್ಟಿಗೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅರ್ಧ ಚಮಚದಷ್ಟು ಅರಿಶಿನವನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈ ಮಿಶ್ರಣವು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಆರಲು ಬಿಡಿ. ಆರಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಇದನ್ನು ನೀವು ಈ ಚಟ್ನಿಯನ್ನು ಮಾಡಿಕೊಂಡು 2-3 ದಿನದವರೆಗೂ ಇಟ್ಟುಕೊಂಡು ಕೂಡ ತಿನ್ನಬಹುದು. ಬಹಳ ರುಚಿಕರವಾದ ಕಡಲೆಬೇಳೆ ಚಟ್ನಿ ರೆಡಿಯಾಯಿತು.